ಮೈಸೂರು ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಹಗರಣ ಕೇಸ್ಗೆ ಸಂಬಂಧಪಟ್ಟಂತೆ ಮೂಡಾದಲ್ಲಿ ಕರ್ತವ್ಯ ನಿರ್ವಹಿಸಿದ್ದ ಅಧಿಕಾರಿಗಳಿಗೆ ಡವಡವ ಶುರುವಾಗಿದೆ. ಇಂದು ಲೋಕಾಯುಕ್ತ ಕಚೇರಿಯಲ್ಲಿ ಪಾಲಯ್ಯ ವಿಚಾರಣೆ ನಡೆಯಲಿದೆ. ಈ ಹಿಂದೆ ಪಾಲಯ್ಯ ಅವರು ಮೈಸೂರಿನ ಎಡಿಸಿ ಆಗಿದ್ರು. ಈಗಾಗಲೇ ಒಂದು ಬಾರಿ ವಿಚಾರಣೆ ನಡೆಸಿರುವಂಥ ಲೋಕಾಯುಕ್ತ ಎಸ್ಪಿ ಕೆಸರೆ ಗ್ರಾಮದ ಜಮೀನು ಕುರಿತಾಗಿ ಸಹಿ ಹಾಕಿರುವಂಥ ಪಾಲಯ್ಯ ಅವರು ಜಮೀನು ಬಗ್ಗೆ ದಾಖಲೆ ಪರಿಶೀಲಿಸದೆ ಶಿಫಾರಸು ಆರೋಪ ಕೇಳಿಬಂದಿದೆ. ಮೂಡಾ ಆಯುಕ್ತರಾಗೂ ಕಾರ್ಯನಿರ್ವಹಿಸಿರುವಂಥ ಪಾಲಯ್ಯ ಅವರು ಪರಿಹಾರ ನಿವೇಶನಕ್ಕಾಗಿ ಸಿಎಂ ಪತ್ನಿ ಪಾರ್ವತಿ ಅರ್ಜಿ ಸಲ್ಲಿಕೆ. ಸಿಎಂ ಪತ್ನಿ ಅರ್ಜಿ ಹಾಕಿದ ವೇಳೆ ಮೂಡಾ ಆಯುಕ್ತರಾಗಿದ್ದ ಪಾಲಯ್ಯ ಅವರು ಲೋಕಾಯುಕ್ತದಿಂದ ಇಂದು 2ನೇ ಬಾರಿ ಪಾಲಯ್ಯರನ್ನ ವಿಚಾರಣೆ ನಡೆಸಲಾಗುತ್ತೆ. ನವೆಂಬರ್ 25ಕ್ಕೆ ಹೈಕೋರ್ಟ್ಗೆ ವರದಿ ನೀಡಬೇಕಾಗಿದೆ ಲೋಕಾಯುಕ್ತ. ಇಲ್ಲಿಯವರೆಗೆ ನಡೆದ ತನಿಖೆ ವರದಿಯನ್ನು ಸಲ್ಲಿಸುವಂತೆ ಕೋರ್ಟ್ ಸೂಚನೆ ನೀಡಿದೆ. ನವೆಂಬರ್ 24ರ ತನಕ ವಿಚಾರಣೆ ಮಾಡಿ 25ರಂದು ವರದಿ ಸಲ್ಲಿಕೆ ಮಾಡಲಾಗುತ್ತೆ. ಲೋಕಾಯುಕ್ತ ಎಸ್ಪಿ ಉದೇಶ್ ಅವರ ನೇತೃತ್ವದಲ್ಲಿ ಹೈಕೋರ್ಟ್ಗೆ ವರದಿಯನ್ನು ಸಲ್ಲಿಸಲಾಗುತ್ತೆ. ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶಸ್ ಮಾಥುರ್ ನೇರ ಸಂಪರ್ಕದಲ್ಲಿ. ಯಶಸ್ ಮಾಥುರ್, ಮೈಸೂರು ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಹಗರಣ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಲೋಕಾಯುಕ್ತ ತನಿಖೆ ಚುರುಕುಗೊಂಡಿರುವಂಥದ್ದು. ನಿನ್ನೆ ನಟೇಶ್ ಅವರ ವಿಚಾರಣೆ ನಡೆದಿತ್ತು. ಇವತ್ತು ಈ ಹಿಂದೆ ಮೈಸೂರಿನ ಎಡಿಸಿ ಆಗಿದ್ದಂತಹ ಪಾಲಯ್ಯ ಅವರ ವಿಚಾರಣೆ ಕೂಡ ನಡೆಸಲಾಗುತ್ತೆ. ಹೆಚ್ಚಿನ ಮಾಹಿತಿ ಏನಿದೆ? ಭ್ರಷ್ಟಾಚಾರ ಆರೋಪ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಈಗಾಗಲೇ ಏನು ಇಡಿ ಅಧಿಕಾರಿಗಳು ಕೂಡ ಈ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಏನಿದೆ ಇದರ ಸಂಬಂಧ ಈಗಾಗಲೇ ಸಾಕಷ್ಟು ರೀತಿಯಾದ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂದರೆ ಏನು ಈಗಾಗಲೇ ಏನು ಮುಖ್ಯ ನ್ಯಾಯಮೂರ್ತಿಗಳಂತಹ ನಾಗಪ್ರಸನ್ನ ಅವರು ಕೊಟ್ಟಂತಹ ಜಡ್ಜ್ಮೆಂಟ್ ಏನಿತ್ತು ಅದರ ಸೂಚನೆಯಂತೆ ಲೋಕಾಯುಕ್ತಗೆ ಈಗಾಗಲೇ ಏನು ತನಿಖೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಲೋಕಾಯುಕ್ತದಲ್ಲಿ ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಗೆ ಕೊಟ್ಟಂತಹ 14 ನಿವೇಶನಗಳು ನಿಯಮಬಾಹಿರವಾಗಿರ್ತಕ್ಕಂಥದ್ದು. ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸಾಂವಿಧಾನಿಕ ಅಧಿಕಾರದ ಪ್ರಭಾವವನ್ನು ಬಳಸಿ ತಮ್ಮ ಪತ್ನಿಗೆ ಬೆಲೆ ಬಾಳುವಂತಹ ನಿವೇಶನಗಳನ್ನು ಕೊಟ್ಟಿದ್ದಾರೆ ಎನ್ನುವಂತಹ ದೂರದಾರರು ಕೂಡ ಕೊಟ್ಟಿದ್ದರು. ಹೀಗಾಗಿ ಆ ಒಂದು ವಿಚಾರವಾಗಿ ಸಾಕಷ್ಟು ರೀತಿಯಾದಂತಹ ಸಮಗ್ರ ತನಿಖೆ ಕೂಡ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಅಧಿಕಾರಿಗಳು ಸೇರಿದಂತೆ ಅನೇಕ ಸಾಕ್ಷ್ಯಗಳನ್ನು ಕೂಡ ಈಗಾಗಲೇ ಏನು ಎಂಕ್ವೈರಿಯನ್ನು ಏನು ಎಸ್ ಪಿ ಉದೇಶ್ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥದ್ದು. ಹಾಗೂ ಇದರ ಒಳಗೊಂಡಂತೆ ನಿನ್ನೆಯೂ ಕೂಡ ಏನು ಮಾಜಿ ಮೂಡಾ ಆಯುಕ್ತ ಆದಂತಹ ನಟೇಶ್ ರವರನ್ನು ಕೂಡ 6 ಗಂಟೆಗಳ ಕಾಲ ತನಿಖೆಯನ್ನು ಅಥವಾ ವಿಚಾರಣೆಯನ್ನು ಮಾಡಿರ್ತಕ್ಕಂಥದ್ದು. ತದಾದ ನಂತರ ಇವತ್ತು ಏನು ಈ ಹಿಂದೆ ಈ ಒಂದು ಭೂ ಪರಿವರ್ತನೆ ಇರ್ಬೋದು ಅಥವಾ ಕೆಸರೆ ಗ್ರಾಮದ ಭೂಮಿ ಇರ್ಬೋದು ಆ ಒಂದು ಏನು ಸಾಕಷ್ಟು ಒಂದು ರೆವಿನ್ಯೂ ಕಂದಾಯಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಅಥವಾ ಏನು ಅದನ್ನು ಪರಾಮರ್ಶೆ ಮಾಡಿರ್ತಕ್ಕಂಥದ್ದು ಆ ಒಂದು ಡೆವಲಪ್ಮೆಂಟ್ಸ್ಗಳೇನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕುಮಾರ್ ನಾಯಕ್ ಅವ್ರನ್ನೂ ಕೂಡ ಅಂದರೆ ಮಾಜಿ ಜಿಲ್ಲಾಧಿಕಾರಿ ಹಾಲಿ ಸಂಸದ ಕುಮಾರ್ ನಾಯಕ್ ಅವ್ರನ್ನೂ ಕೂಡ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆಯನ್ನು ಮಾಡಿದ್ದಾರೆ. ಹಾಗೂ ಇದರ ಜೊತೆ ಏನು ಎಡಿಸಿ ಹಾಗೂ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದಂತಹ ಪಾಲಯ್ಯ ಅವ್ರನ್ನೂ ಕೂಡ ಈ ಹಿಂದೆ ಕೂಡ ವಿಚಾರಣೆಯನ್ನು ಮಾಡಿದರು. ಇಂದು ಕೂಡ ಪಾಲಯ್ಯ ಅವ್ರನ್ನ ಈಗಾಗಲೇ ಲೋಕಾಯುಕ್ತ ಕಚೇರಿಗೆ ಏನು ವಿಚಾರಣೆಗೆ ಬರೋಕ್ಕೆ ಹೇಳಿರ್ತಕ್ಕಂಥದ್ದು. ಹಾಗೂ ಈ ಭೂಮಿಯ ಮಾಲೀಕ ಆದಂತಹ ದೇವರಾಜನು ಕೂಡ ಏನು ವಿಚಾರಣೆಗೆ ಕರೆಯಲಾಗಿದೆ. ಹಾಗೂ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಏನು ಈ ಒಂದು ಭೂಮಿ ಏನಿದೆ ಈ ಭೂಮಿಯನ್ನು ಅವರ ಭಾವಮೈದನಿಗೆ ಮಲ್ಲಿಕಾರ್ಜುನ್ಗೆ ಏನು ಮಾರಿದ್ದಾರೆ ಆ ಒಂದು ಮಾರಾಟದ ಪ್ರಕ್ರಿಯೆ ಇದೆ. ಆ ಒಂದು ಪ್ರಕ್ರಿಯೆ ಒಂದು ಸಾಕಷ್ಟು ಅನುಮಾನವನ್ನು ಹುಟ್ಟಾಗ್ತಿದೆ ಎನ್ನುವಂತಹ ಮಾಹಿತಿ ಕೂಡ ಇದೆ. ಹೀಗಾಗಿ ಇವೆಲ್ಲರ ಒಳಗೊಂಡಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಗೆ ಕೊಟ್ಟಂಥ ನಿವೇಶನ ವಿಚಾರವಾಗಿ ಈಗಾಗಲೇ ತನಿಖೆ ಕೂಡ ಚುರುಕುಗೊಂಡಿದೆ. ಈ ಒಂದು ತನಿಖಾ ವರದಿ ಒಂದು ಅಂತಿಮ ಘಟ್ಟಕ್ಕೆ ಬಂದಿದೆ ಎನ್ನುವಂತಹ ಮಾಹಿತಿ ಇದೆ. ಹೀಗಾಗಿ ಸಾಕಷ್ಟು ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಅಂತಲೇ ಹೇಳ್ಬೋದು. ಅಂಕಿತಾ, ಧನ್ಯವಾದ ಯಶಸ್ ಮಾಥುರ್ ತಮ್ಮೆಲ್ಲ ಮಾಹಿತಿಗಾಗಿ.